ಅದು ಅಕಸ್ಮಾತ್ ಬಂದ್ರೂ ಭಯ ಪಡುವಂಥದ್ದೇನಿಲ್ಲ. ಇವಾಗ ಮೊದಲಿನ ಲಾಸ್ಟ್ ಟೈಮ್ ಬಂದಂಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಭಯ ಇಲ್ಲ ಜನರಲ್ಲಿ. ನ್ಯೂಸಲ್ಲಿ ನೋಡಿ ನಮಗೆ ಗೊತ್ತಾಗಿದೆ, ಇದೆಯೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಈಗ ಅದ್ರ ಹೆಸರು ಹೇಳ್ಕೊಂಡು ಇಲ್ದಿದ್ರು ಅದನ್ನು ಬಂದಿದೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋ ಇದರಲ್ಲಿ ಇರ್ತಾರೆ ಜನಗಳು. ಅದೆಲ್ಲ ದಂಧೆ ಮೇಡಮ್, ಅದು ದಂಧೆ. ಏನ್ ಹೇಳ್ರಿ, ದಂಧೆ ಅದೆಲ್ಲ. ನಮ್ಮನ್ನ ಮಾಡ್ತಾರದೆಲ್ಲ ಫುಲ್ ದಂಧೆನೆ. ಏನು ಮಾಡ್ತಾರ ರಾಜ್ಯ ಸರ್ಕಾರ, ಸುಮ್ನೆ ಕೊರೋನಾ ಗಿರೋಣ ಅನ್ಕೊಂಡು ದುಡ್ಡು ಮಾಡಕ್ ನೋಡ್ತಾರೆ. ಎಲ್ಲ ಕೋಟಿ ಕೋಟಿ ಎತ್ತಿ ರೂಮಲ್ಲಿ ಬಚ್ಚಿಕವ್ರು ಗೊತ್ತಾ, ಅಂತವ್ನ ಕರ್ಕೊಂಬಂದು ಬಿಡ್ಬೇಕು ಇಲ್ಲಿ ಕೊರೋನಾ ಅನ್ನೋರ್ಗೆ. ನಮ್ಗೇನೋ ಇದು ಸುಳ್ಳು ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಕೊರೋನಾ ಬಂದ್ಬಿಟ್ಟು ವೈರಸ್ ಫಸ್ಟ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸೋಪಾ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ನೋಡ್ತಾ ಇದೀವಿ, ಕೊರೋನಾ ವೈರಸ್ ಕ್ಲಿಯರ್ ಅಂತೇಳಿ. ಬಂದಿದ್ರೆ ಈ ಸೊಳ್ಳೆ ಈ ಮಳೆ ಎಲ್ಲ ಬರ್ತಾ ಇದೆಯಲ್ಲ, ಸೊಳ್ಳೆ ಇದು ಮತ್ತೆ ಈ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೇಫ್ಟಿ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವಾಗ ಒಂದು 2-3 ವರ್ಷ ನಮ್ಮನ್ನೆಲ್ಲ ಬಕ್ರಾ ಮಾಡಾಕ್ಬಿಟ್ರು. ಮೊದಲನೇ ತರ ಕ್ವಾರಂಟೈನು ಅದು ಇದು ಬಾಗ್ಲ ಹಾಕೊಂಡು ಮಲಿಕೊಳ್ಳೋದು ಏನು ಇರಲ್ಲ. ನನಗಂತೂ ಈ ಕೊರೋನಾ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ. ಸುಮ್ಮನೆ ಜನ ಏನು ಹುಚ್ಚೆಬ್ಬಿಸ್ಬಿಟ್ಟಿದ್ದಾರೆ. ಇಲ್ಲ ಮೇಡಮ್, ಎಲ್ಲ ಸುಳ್ಳು ಮೇಡಮ್. ಏನ್ ರಾಜ್ಯ ಸರ್ಕಾರ ಎಲ್ಲ ದುಡ್ಡು ಮಾಡಕ್ ನೋಡ್ತಾರೆ, ಏನಿಲ್ಲ, ಎಲ್ಲ ದುಡ್ಡು ದುಡ್ಡು ದುಡ್ಡು. ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ಕೊರೋನಾ ಬಂದಿದೆ ಅಂತ ಹೇಳ್ತಿದ್ದಾರೆ, ಇದು ನಿಜನಾ ಸುಳ್ಳ? ಅದ್ರ ಬಗ್ಗೆ ಅಷ್ಟು ನಮ್ಗೇನು ಗೊತ್ತಿಲ್ಲ. ಅದು ಅಕಸ್ಮಾತ್ ಬಂದ್ರೂ ಭಯ ಪಡುವಂಥದ್ದೇನಿಲ್ಲ. ಇವಾಗ ಮೊದಲಿನ ಲಾಸ್ಟ್ ಟೈಮ್ ಬಂದಂಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಭಯ ಇಲ್ಲ ಜನರಲ್ಲಿ. ಅದಕ್ಕೆ ಎಲ್ಲ ರೆಡಿ ಆಗಿರ್ತಾರೆ ಅಂತ. ಏನೋ ವ್ಯಾಕ್ಸಿನ್ ಎಲ್ಲ ನಮ್ದು ದೇಶದಲ್ಲಿ ಕಂಡುಹಿಡಿದಿದ್ದಾರೆ. ವ್ಯಾಕ್ಸಿನ್ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿದ್ದಾರೆ. ಅದ್ರಲ್ಲೇ ಆ ತರ ರಾಜ್ಯದವ್ರು ಲಾಸ್ಟ್ ಟೈಮ್ ಚೆನ್ನಾಗೇ ಮಾಡಿದ್ದಾರೆ, ಇವರು ಮಾಡ್ಬೋದು. ಕೊರೋನಾ ಹೆಸರಲ್ಲಿ ಹೇಳ್ಕೊಂಡು ಹಣ ಮಾಡುವ ದಾರಿ ಹಿಡಿದಿದ್ಯಾ ಸರ್ಕಾರ? ಅದ್ರ ಬಗ್ಗೆ ಎಲ್ಲ ನಮ್ಗೆ ಮಾಹಿತಿ ಇಲ್ಲ. ಒಟ್ಟ ಜನರಂತೂ ಸಲ ಅಷ್ಟೊಂದು ಭಯ ಪಡಲ್ಲ ಅನ್ನೋದು ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಊರ್ ಬಿಟ್ಟು ಹೋಗಿದೀವಿ, ಈ ಸಲ ಆ ತರ ಎಲ್ಲ ಪರಿಸ್ಥಿತಿ ಇಲ್ಲ ಅನ್ಸುತ್ತೆ. ಇವಾಗ ಕೋವಿಡ್ ಬಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು? ಸ್ವಚ್ಛತೆಯನ್ನು ಕಾಪಾಡಬೇಕು. ಮತ್ತೇನಿದೆ, ಕೊನೆಯದಾಗಿ ಕೊರೋನಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ, ಜನರು ಯಾರು ಭಯ ಪಡುವಂತದಿಲ್ಲ ಅಂತ ನನ್ನ ಪ್ರಕಾರ. ಸರ್, ಈಗ ರಾಜ್ಯ ಸರ್ಕಾರ ಕೊರೋನಾ ಬಂದಿದೆ ಅಂತ ಹೇಳ್ತಿದೆ, ಇದು ನಿಜಾನ ಸುಳ್ಳು ಅನ್ಸುತ್ತಾ ನಿಮ್ಗೆ? ನಾವು ನ್ಯೂಸಲ್ಲಿ ನೋಡಿ ನಮಗೆ ಗೊತ್ತಾಗಿದೆ, ಇದೆಯೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಆದ್ರೂ ಬೆಳಗಾಂ ಕಡೆ ಇದೆ ಅಂತ ಎಲ್ಲ ನ್ಯೂಸ್ ಅಲ್ಲಿ ಅಪ್ಡೇಟ್ ಬರ್ತಾ ಇದೆ. ಈಗ ಬೆಂಗಳೂರಲ್ಲೂ ಕೇಸಸ್ ಪ್ರಾರಂಭ ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲಿವರೆಗೂ ನನಗಂತೂ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇರೋದು ಬಂದಿದ್ರೆ ಈ ಸೊಳ್ಳೆ ಈ ಮಳೆ ಎಲ್ಲ ಬರ್ತಾ ಇದೆಯಲ್ಲ, ಸೊಳ್ಳೆ ಇದು ಮತ್ತೆ ಈ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೇಫ್ಟಿ ಆಗಿರ್ಬೇಕು. ಮೊದಲನೇ ತರ ಕ್ವಾರಂಟೈನು ಅದು ಇದು ಬಾಗ್ಲ ಹಾಕೊಂಡು ಮಲಿಕೊಳ್ಳೋದು ಏನು ಇರಲ್ಲ. ಈಗ ಕೊರೋನಾ ಹೆಸರು ಹೇಳ್ಕೊಂಡು ಹಣ ಮಾಡುವ ದಾರಿ ಹಿಡಿದಿದೆ ಅಂತ ಅನ್ಸುತ್ತೆ ನಿಮ್ಗೆ ಸರ್ಕಾರ? ಹೇಳಕ್ಕಾಗೋದಿಲ್ಲ. ಲಾಸ್ಟ್ ಟೈಮು ಇದೇ ಆಯ್ತಲ್ವಾ. ಈಗ ಅದ್ರ ಹೆಸರು ಹೇಳ್ಕೊಂಡು ಇಲ್ದಿದ್ರು ಅದನ್ನು ಬಂದಿದೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋ ಇದರಲ್ಲಿ ಇರ್ತಾರೆ ಜನಗಳು. ಕೋವಿಡ್ ಬಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು? ಅದೇ ಈ ವಾರ್ಡ್ ಮೇಲೆ ಕಾರ್ಪೊರೇಟರ್ ಯಾರು ಇರ್ತಾರೆ, ಆಯಾ ವಾರ್ಡ್ಗಳಿಗೆ ವಿಸಿಟ್ ಮಾಡಿ ಮನೆ ಮನೆಗೂ ಆಶಾ ಕಾರ್ಯಕರ್ತರು ಏನೋ ಇರ್ತಾರಲ್ವಾ, ಅವ್ರನ್ನ ಕಳಿಸಿ ಎಲ್ಲಿ ಜ್ವರ ಇದೆ ಕೆಮ್ಮಿದೆ ಆ ಥರದವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ಅಥವಾ ಅವರಿಗೆ ಮನೆಯಲ್ಲೇ ಒಳ್ಳೆ ಮಾತ್ರೆನೋ ಏನಾದರೂ ಕೊಡೋ ಇದು ಮಾಡಬೇಕು. ಕೊರೋನಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನನಗಂತೂ ಈ ಕೊರೋನಾ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ. ಸುಮ್ಮನೆ ಜನ ಏನೋ ಹುಚ್ಚೆಬ್ಬಿಸ್ಬಿಟ್ಟಿದ್ದಾರೆ. ಅದು ಕೊರೋನಾನ ಇನ್ನೊಂದು ಸತ್ರು ಬಿದ್ರು ಅದೆಲ್ಲ ನನಗಂತೂ ನಂಬಿಕೆ ಇಲ್ಲಮ್ಮ. ಸರ್, ಇವಾಗ ರಾಜ್ಯ ಸರ್ಕಾರ ಕೊರೋನಾ ಬಂದಿದೆ ಅಂತ ಹೇಳ್ತಿದೆ, ಇದು ನಿಜಾನ ಸುಳ್ಳ? ಇಲ್ಲ ಮೇಡಮ್, ಎಲ್ಲ ಸುಳ್ಳು ಮೇಡಮ್. ಏನ್ ರಾಜ್ಯ ಸರ್ಕಾರ ಎಲ್ಲ ದುಡ್ಡು ಮಾಡಕ್ ನೋಡ್ತಾರೆ, ಏನಿಲ್ಲ, ಎಲ್ಲ ದುಡ್ಡು ದುಡ್ಡು ದುಡ್ಡು. ನಮ್ಗೆ ಕೊರೋನಾ ಬಂದೇನಿಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದೀರಿ, ಕೆಲಸ ಮಾಡ್ಕೊಂಡಿದ್ದೀರಿ, ಎಲ್ಲ ಮಾಡ್ಕೊಂಡಿದ್ದೀರಿ, ಎಲ್ಲ ದುಡ್ಡು ಮಾಡಕ್ ಮೇಡಮ್ ಮಾಡ್ತಾರದಷ್ಟೇ. ಓಕೆ, ಇವಾಗ ಕೋವಿಡ್ ಬಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು? ಏನ್ ಕ್ರಮ ಕೈಗೊಳ್ತಾರೆ? ಎಲ್ಲ ಜನರ ದುಡ್ಡು ತಿಂದಿ ದೇಗಿ ಎಲ್ಲ ಜೀವನ ಇದ್ ಮಾಡಕ್ಕೆ ನೋಡ್ತಾರೆ, ಎಲ್ಲ ಹಾಳು ಮಾಡಕ್ ನೋಡ್ತಾರೆ. ಬಡವ್ರನ್ನೆಲ್ಲ ಹಾಳು ಮಾಡ್ತಾರೆ. ಊಟ ಇಲ್ಲ, ಕಾರ್ಯ ಇಲ್ಲ, ಇಲ್ಲೆಲ್ಲ ಬಡವ್ರೆಲ್ಲ ಅಳ್ದಾಡ್ತವ್ರೆ. ₹1 ಯೋಗ್ಯತೆ ಇಲ್ಲ, ಏನಿಲ್ಲ, ಅವೆಲ್ಲ ವೇಸ್ಟ್, ಏನು ಮಾಡಲ್ಲ. ಇವಾಗ ಕೊರೋನಾ ಹೆಸರು ಹೇಳ್ಕೊಂಡು ಹಣ ಮಾಡುವಂತ ದಾರಿ ಹಿಡಿದಿದ್ಯಾ ಸರ್ಕಾರ? ಅದೆಲ್ಲ ದಂಧೆ ಮೇಡಮ್, ಅದು ದಂಧೆ. ಏನ್ ಹೇಳ್ರಿ, ದಂಧೆ ಅದೆಲ್ಲ. ನಮ್ಮನ್ನ ಮಾಡ್ತಾರದೆಲ್ಲ ಫುಲ್ ದಂಧೆನೆ. ಏನು ಮಾಡ್ತಾರ ರಾಜ್ಯ ಸರ್ಕಾರ, ಸುಮ್ನೆ ಕೊರೋನಾ ಗಿರೋಣ ಅನ್ಕೊಂಡು ದುಡ್ಡು ಮಾಡಕ್ ನೋಡ್ತಾರೆ. ಎಲ್ಲ ಕೋಟಿ ಕೋಟಿ ಎತ್ತಿ ರೂಮಲ್ಲಿ ಬಚ್ಚಿಕವ್ರು ಗೊತ್ತಾ, ಅಂತವ್ನ ಕರ್ಕೊಂಬಂದು ಬಿಡ್ಬೇಕು ಇಲ್ಲಿ ಕೊರೋನಾ ಅನ್ನೋರ್ಗೆ.
ಇವಾಗ ಕೊರೋನಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ವೇಸ್ಟ್ ಮೇಡಮ್, ಕೊರೋನಾನೇ ಇಲ್ಲ ಮೇಡಮ್. ಯಾರು ಹೇಳಿದ್ ಮೇಡಮ್ ಕೊರೋನಾ ಐತೆ ಅಂತ? ಎಲ್ಲ ಆರಾಮಾಗಿಲ್ವಾ? ಇಲ್ಲಿ ಓಡಾಡ್ಕೊಂಡಿಲ್ವಾ? ನೋಡ್ರಿ ಇಲ್ಲ ಅಲ್ಲಿ ಸುತ್ತಮುತ್ತ ಜನಗಳೆಲ್ಲ ಏನು ಓಡಾಡ್ಕೊಂಡಿಲ್ಲ. ಅಂದ್ರೆ ಈಗ ಬೆಂಗಳೂರಲ್ಲಿ ಅಂದ್ರೆ 33 ಕೇಸ್ ಪ್ರಕರಣ ದಾಖಲೆ ಬಂದಿದೆ ಅಂತ ಇಲ್ಲ ಮೇಡಮ್, ಏನಿಲ್ಲ ಮೇಡಮ್, ಕೊರೋನಾ ಇಲ್ಲ, ಏನಿಲ್ಲ ಮೇಡಮ್. ಸರ್, ಈಗ ರಾಜ್ಯ ಸರ್ಕಾರ ಕೊರೋನಾ ಬಂದಿದೆ ಅಂತ ಹೇಳ್ತಿದೆ, ಇದು ನಿಜ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ ನಿಮ್ ಪ್ರಕಾರ? ನಮ್ಗೇನೋ ಇದು ಸುಳ್ಳು ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಕೊರೋನಾ ಬಂದ್ಬಿಟ್ಟು ವೈರಸ್ ಫಸ್ಟ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸೋಪ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ನೋಡ್ತಾ ಇದೀವಿ, ಕೊರೋನಾ ವೈರಸ್ ಕ್ಲಿಯರ್ ಅಂತೇಳಿ ಒಂದು ಲೈನ್ ಕೊಡೋನು. ಹಂಗಾಗಿ ಅದೆಲ್ಲ ಕೊರೋನಾ ಎಲ್ಲ ಬಯಾಲಜಿಕಲ್ ವಾರ್ ಮಾಡ್ಬೇಕು ಅಂತೇಳಿ ಚೈನಾದವ್ರು ಮಾಡಿದ್ದು ಅನ್ನೋದು ನಮ್ಮ ಅಭಿಪ್ರಾಯ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವಾಗ ಒಂದು 2-3 ವರ್ಷ ನಮ್ಮನ್ನೆಲ್ಲ ಬಕ್ರಾ ಮಾಡಾಕ್ಬಿಟ್ರು ಜನನ. ಇದೆಲ್ಲ ಸುಳ್ಳು ಅನ್ನೋದು. ಈಗ ಕೊರೋನಾ ಹೆಸರು ಹೇಳ್ಕೊಂಡು ಹಣ ಮಾಡೋ ದಾರಿ ಹಿಡಿದಿದ್ಯಾ ಸರ್ಕಾರ ಅಂತ ಅನ್ಸುತ್ತೆ? ಅಲ್ಲ, ಅವ್ರು ಯಾವುದ್ರಲ್ಲಿ ತಿಂತಾ ಇಲ್ಲ ಹೇಳ್ರಿ. ಇದು ಒಂದು ಕಾರಣ ಆಗುತ್ತೆ ತಿನ್ನೋದಕ್ಕೆ. ಇದು ಒಂದು ಸುವರ್ಣ ಅವಕಾಶ ಅವ್ರಿಗೆ, ಚೆನ್ನಾಗಿ ತಿಂತಾರೆ ಇದು ಸಿಕ್ಕಿದ್ರೆ. ಏನಂದ್ರೆ ಇದನ್ನ ಜಾಸ್ತಿ ಜನ ತಲೆ ಕೆಡ್ಸ್ಕೊಂಡಂಗೆ ಭಯಭೀತಿ ಆಗ್ತದೆ. ಇವಾಗ ವೆದರ್ ಚೇಂಜ್ ಆಗ್ತಾ ಇದೆ, ಬೇಸಿಗೆಯಿಂದ ಮುಂಗಾರಿಗೆ ಚೇಂಜ್ ಆಗ್ತಾ ಇದೆ, ಮಳೆಗಾಲಕ್ಕೆ. ಹಂಗಾಗಿ ವೇರಿಯೇಷನ್ ಇರುತ್ತೆ ವಾತಾವರಣದಲ್ಲಿ. ಅದನ್ನ ನಾವು ಮನೆಯಲ್ಲಿ ಆಯುರ್ವೇದಿಕ್ ಇದ್ರಲ್ಲೋ ಇಲ್ಲಾಂದ್ರೆ ಮನೆ ಮದ್ದುಗಳಂತ ಮಾಡ್ಕೊಂಡು ನಮ್ಮ ಎಚ್ಚರಿಕೆನಲ್ಲಿ ನಾವು ಆರೋಗ್ಯ ಕಾಪಾಡ್ಕೊಂಡ್ರೆ ಏನ್ ತೊಂದರೆ ಏನಿರಲ್ಲ. ಬಟ್ ಜನ ಭಯ ಬೀಳಬಾರ್ದು ಅಷ್ಟೇನೆ. ಭಯಕ್ಕಿಂತ ಬೇರೆ ಕಾಯಿಲೆ ಯಾವುದೂ ಇಲ್ಲ. ಭಯ ಬಿದ್ದಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಭಯ ಬೀಳಲಿಲ್ಲ. ನನಗೆ ಫಸ್ಟ್ ನಮ್ಮ ಏರಿಯಾದಲ್ಲಿ ಫಸ್ಟ್ ಕೊರೋನಾ ಕೇಸ್ ನಂದೇ ಆಗಿದ್ದು ಫಸ್ಟ್ ವೇವ್ ಅಲ್ಲಿ. ಅವತ್ತು ಕರ್ಕೊಂಡು ಹೋದಾಗ 1.5 ದಿನ ಡಾಕ್ಟ್ರೇ ಬಂದು ನೋಡಿರಲಿಲ್ಲ ನನ್ನ. ಅವತ್ತು ಭಯ ಬಿದ್ದಿದ್ರೆ ನಾ ಬೈಕ್ ಹೊರಟೋಗ್ಬಿಡ್ಬೇಕಾಯ್ತು. ಭಯ ಬೀಳಲಿಲ್ಲ. ಅಲ್ಲೇ ಪಕ್ಕದಾಗಿರೋ ಬೆಡ್ನ ಹತ್ರ ಒಂದು ಡೋಲೋ 650 ಮಾತ್ರ ನುಂಗ್ಕೊಂಡು ತಿಂದ್ಬಿಟ್ಟು ಊಟ ಮಾಡ್ಕೊಂಡು ನೆಮ್ಮದಿ ನಿದ್ದೆ ಮಾಡ್ಕೊಂಡು 10 ದಿನ ಹಾಸ್ಪಿಟ್ಲಲ್ಲಿ ಇದ್ಬಿಟ್ಟು ರೆಡಿಯಾಗಿ ಬಂದ್ಬಿಟ್ಟೆ. ಏನು ಅಂತ ಏನು ಇದಿಲ್ಲ, ಮಾಮೂಲಿ ಚಳಿ ಜ್ವರ, ಮಾಮೂಲಿ ವಾತಾವರಣ ಚೇಂಜ್ ಆದಾಗ ಬರೋ ಸಹಜ. ಅದಕ್ಕೆ ಜಾಸ್ತಿ ಜನ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ, ಭಯ ಬೀಳಬಾರ್ದು. ಭಯಕ್ಕಿಂತ ದೊಡ್ಡ ರೋಗ ಯಾವುದೂ ಇಲ್ಲ. ಕೊರೋನಾ ಬಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಬೇಕು? ಏನು ಕ್ರಮ ಕೈಗೊಳ್ಳೋದೇನು ಬೇಡ, ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಡಾಕ್ಟರ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಅವ್ರು ಕರೆಕ್ಟ್ ಡಾಕ್ಟರ್ ಡ್ಯೂಟಿ ಡಾಕ್ಟರ್ ಮಾಡ್ಬೇಕು, ಸರ್ಕಾರ ಡ್ಯೂಟಿ ಸರ್ಕಾರ ಮಾಡಬೇಕು. ಮೆಡಿಸಿನ್ ಕರೆಕ್ಟಾಗಿ ಅವೈಲೇಬಲ್ ಸಿಕ್ಕಿದ್ರೆ ಯಾವುದೂ ಸಮಸ್ಯೆ ಆಗಲ್ಲ. ಇವರು ಬಿಳೆ ಆನೆ ಸಾಕ್ದಂಗೆ ಬರೀ ಹೆಣ್ಮಕ್ಳು ಸಾಕೊಂಡು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಇವರು ತಿಂಗಳ 2,000 ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂದ್ರೆ ಇಲ್ಲಿ ಬಿಳೆ ಆನೆ ಸಾಕಕ್ಕೆ ಸಾಕಾಗಲ್ಲ. ಪಾಪ ಇನ್ನು ರೋಗಿಗಳು ಇನ್ನೇನು ನೋಡ್ತಾರೆ. ಸರ್, ಕೊನೆಯದಾಗಿ ಕೊರೋನಾ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೊರೋನಾ ಅನ್ನೋದು ವೈರಸ್ ಇದೆ, ಎಲ್ಲಾ ತರದ ವೈರಸ್ಗಳು ಗಾಳಿನಲ್ಲಿ ಇದೆ, ಇಲ್ಲ ಅಂತಲ್ಲ. ನಮ್ಮ ಎಚ್ಚರಿಕೆನಲ್ಲಿ ನಾವಿರ್ಬೇಕು. ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ಯಾವ್ದು ಅಂತ ಸಮಸ್ಯೆ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.